ವಿದ್ಯುತ್ ಯೋಜನೆಗೆ ರೈತರ ಭೂಮಿ ಮುಳುಗಡೆಯಾಗಿದೆ. ಈ ಕುರಿತು ಸಂತ್ರಸ್ತರಿಗೆ ಪರಿಹಾರ ಒದಗಿಸುವಂತೆ ಸುಪ್ರೀಂ ಕೋರ್ಟ್ ಕೂಡ ಆದೇಶ ನೀಡಿದ್ದು, ಕಂದಾಯ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷಿಸುತ್ತಿದ್ದಾರೆ. ಇನ್ನು ಜನಪ್ರತಿನಿಧಿಗಳು ರೈತರ ಸಮಸ್ಯೆಗೆ ಸ್ಪಂದನೆ ನೀಡುತ್ತಿಲ್ಲ. ರೈತರು ಬೀದಿ ಬೀದಿ ಸುತ್ತುವಂತೆ ಆಗುತ್ತಿದೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿಯ ಸಂಚಾಲಕ ತೀನಾ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಈ ಎಲ್ಲ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಜೂನ್ 23ರಂದು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲು ಮುಂದಾಗಿದ್ದೇವೆ ಎಂದು ಅವರು ತಿಳಿಸಿದರು. ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಮಧ್ಯಂತರ ಅರ್ಜಿ ಸಲ್ಲಿಸಿದ ಮೇಲೆ ಒಂದು ಆದೇಶನ ಮಾಡಿತು ಕಳೆದ ವರ್ಷ. ಈ ವರ್ಷದ ಜನವರಿ 20ರೊಳಗೆ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಮತ್ತು ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಪರಸ್ಪರ ಕೂತು ಮಾತನಾಡಿ ಸಮಸ್ಯೆ ಬಗೆಹರಿಸ್ರಿ ಅಂತ ಹೇಳಿ ಸುಪ್ರೀಂ ಕೋರ್ಟು ಆದೇಶ ಮಾಡ್ತು. ಆ ಆದೇಶ ಮಾಡಿದಾಗ ನಮ್ಮ ರಾಜ್ಯ ಮಟ್ಟದ ಮುಖ್ಯ ಕಾರ್ಯದರ್ಶಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಈ ಶರಾವತಿ ಮುಳುಗಡೆ ಸಂತ್ರಸ್ತರಿರೋದು. ಅವರ ಸಮಸ್ಯೆ ಏನು ಅಂತ ಹೇಳಿ ಸಂಪೂರ್ಣವಾಗಿ ತಿಳ್ಕೊಂಡು, ಈ ಹಿಂದೆ ಮದನ್ ಗೋಪಾಲ್ ಅವರು ಅಸಿಸ್ಟೆಂಟ್ ಚೀಫ್ ಸೆಕ್ರೆಟರಿ ಆಗಿ ಅರಣ್ಯ ಇಲಾಖೆಗೆ ಆದಾಗ 1 ವರ್ಷಗಳ ಕಾಲ ಅಧ್ಯಯನ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಇಟ್ಟು ಸರ್ಕಾರಕ್ಕೆ ವರದಿ ಮಾಡಿದ್ರು. ಅದನ್ನು ಸಹ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟಿಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರ ಜವಾಬ್ದಾರಿನೂ ಇತ್ತು. ಜೊತೆಗೆ ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೂತು ಇದನ್ನು ಮಾಡಬೇಕಾಗಿತ್ತು. ಆದರೆ ಈಗೇನು ಮಾಡಿದ್ದಾರೆ ಅಂದರೆ 2022ರಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಅದರ ಹಿಂದೆ 2017ರಲ್ಲೂ ಸಹ ಒಂದು ಸರ್ವೆಯನ್ನು ಮಾಡಿರೋದು ಇಟ್ಕೊಂಡು 2022ರ ಸರ್ವೆಯನ್ನು ಇಟ್ಕೊಂಡು 7 ತಾಲೂಕುಗಳಲ್ಲಿ ಸರ್ವೆ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಶರಾವತಿ ಮುಳುಗಡೆ ಸಂತ್ರಸ್ತರಿರೋದು ಶಿವಮೊಗ್ಗ ತಾಲೂಕು, ಹೊಸನಗರ ತಾಲೂಕು, ಸಾಗರ ತಾಲೂಕಲ್ಲಿ ಜಾಸ್ತಿ. ತೀರ್ಥಹಳ್ಳಿ ತಾಲೂಕಲ್ಲಿ ಸುಮಾರು ಒಂದು 5-6 ಗ್ರಾಮಗಳು, ಶಿಕಾರಿಪುರ 5-6 ಗ್ರಾಮಗಳು, ಸೊರಬ ಒಂದು 2 ಗ್ರಾಮದಲ್ಲಿ ಬರ್ತದೆ. ಈಗ ಸರ್ವೆ ಕಾರ್ಯ ಆರಂಭ ಮಾಡಿದಾಗ, ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಏನು ಡಿನೋಟಿಫಿಕೇಶನ್ ಅರಣ್ಯ ಜಮೀನನ್ನು ಕಂದಾಯ ಜಮೀನಾಗಿ 9600 ಎಕರೆ ಡಿನೋಟಿಫಿಕೇಶನ್ ಮಾಡಿದ್ರು. ಆ ಪಟ್ಟಿಲಿ ಇರ್ತಕ್ಕಂಥ ಮುಳುಗಡೆ ಸಂತ್ರಸ್ತರ ಹೆಸರಿಲ್ಲ. ಆಮೇಲೆ ಹಿಂದಿನ ಸರ್ಕಾರ ಮಾಡಿದಾಗ ಹೈಕೋರ್ಟ್ ವಜಾ ಮಾಡ್ತು, ಕೇಂದ್ರದ ಅನುಮತಿ ತಗೊಂಡಿಲ್ಲ ಅಂತ ವಜಾ ಮಾಡ್ತು. ಬೊಮ್ಮಾಯಿ ಅವರು ಒಂದು ಗೆಜೆಟ್ ನೋಟಿಫಿಕೇಶನ್ ಮೂಲಕ ಎಲ್ಲ ಮುಳುಗಡೆ ಸಂತ್ರಸ್ತರದ್ದು ವಜಾ ಆಗಿದೆ ಅಂತ ಒಂದು ಆರ್ಡ್ರನ್ನು ಹೊರಡಿಸಿದ್ರು. ಆ ಆರ್ಡ್ರ್ ಪಟ್ಟಿಲಿರೋದು ಇಲ್ಲ. 1962ರಲ್ಲಿ ಕಂದಾಯ ಇಲಾಖೆ ಮಂಜೂರು ಮಾಡಿ ಹಕ್ಕುಪತ್ರ ಕೊಟ್ಟು ಖಾತೆ ಆಗಿ ಎಲ್ಲ ಸೌಲಭ್ಯಗಳು ನೀಡಿದಂಥವ್ರದ್ದು ಸಹ ಭಾಳ ಜನರದ್ದು ಬಿಟ್ಟೋಗಿದೆ. ಸುಮಾರು 1000 ಜನರದ್ದು ಬಿಟ್ಟೋಗಿದೆ. ಈ ಸಂದರ್ಭದಲ್ಲಿ ನಾನು ಮುಖ್ಯಾಂಶಗಳು ಸಾರಾಂಶ ಏನು ಹೇಳೋದಂದರೆ, 65 ವರ್ಷ ಆಗಿದೆ ಶರಾವತಿ ಮುಳುಗಡೆಯವರ ಸಂತ್ರಸ್ತರ ಸಮಸ್ಯೆ ಬಗೆಹರಿಯೋದಕ್ಕೆ. 65 ವರ್ಷ ಆಗಿದೆ. 65 ವರ್ಷ ಆದಮೇಲೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ನಮ್ಮ ರೈತರು ಯಾರು ಭೂಮಿ ಕೊಡಬೇಕು ಅಂತ ಹೇಳಿದಾಗ ಯಾರು ಕೋರ್ಟಿಗೆ ಹೋಗಿರಲಿಲ್ಲ. ಎಲ್ಲ ಹಂಗೆ ಬಿಟ್ಕೊಟ್ಟು ದಿಕ್ಕಾಪಾಲಾಗಿ ಬೇರೆ ಊರಿಗೆ ಹೋದ್ರು. ಆದರೆ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗೋಂಥ ಪರಿಸ್ಥಿತಿ ಬಂದಾಗ ಸುಪ್ರೀಂ ಕೋರ್ಟ್ ಈಗ ಬಗೆಹರಿಸಿ ಈ ಸಮಸ್ಯೆನ ಅಂತ ಗಟ್ಟಿಯಾಗಿ ಹೇಳಿದ್ರೆ, ಶಾಶ್ವತವಾಗಿ ಬಗೆಹರಿಸಿ ಮುಳುಗಡೆ ರೈತರ ಸಮಸ್ಯೆನ ಅಂತ ಹೇಳಿ ಕೋರ್ಟ್ ಹೇಳಿರೋದು. ಇಂಥವ್ರನ್ನೇ ಅಳತೆ ಮಾಡಬೇಕು, ಇಂಥದನ್ನೇ ಮಾಡಬೇಕು ಅಂತ ಹೇಳಿಲ್ಲ. ಹಾಗಾಗಿ ಸಮಗ್ರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಉನ್ನತ ಅಧಿಕಾರಿಗಳು ಕೂತು ಇದನ್ನ ಸರಿಯಾಗಿ ಒಂದು ಫಾರ್ಮುಲಾನ ಇಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿ ಅಗತ್ಯ ಆಗಿತ್ತು. ನಮ್ಮ